ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಮಳೆ ಬಂದಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ನಾವು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ನನ್ನ ಮಗ ಗೇರು ಬೀಜ ಸುಟ್ಕೊಡಮ್ಮ ಅಂತ ಹೇಳ್ದ. ಹಾಗಾಗಿ ಗೇರು ಬೀಜ ಸುಟ್ಕೊಡ್ತಾ ಇದ್ದೆ. ನಾವು ಮಕ್ಕಳ ಜೊತೆ ಮೊಬೈಲ್ ನೋಡ್ಕೊಂಡು ಕೂರೋ ಬದಲು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಥವಾ ಅವ್ರ ಜೊತೆ ಏನೋ ಒಂದು ಕೆಲಸ ಮಾಡೋದ್ರಿಂದ ಅವರಿಗೂ ಖುಷಿ ಆಗುತ್ತೆ. ನನ್ನ ಮಗನಿಗೂ ತುಂಬ ಖುಷಿ ಆಯಿತು ಗೇರು ಬೀಜ ಸುಟ್ಕೊಟ್ಟಿದ್ದು. ಗೇರು ಬೀಜ ಸುಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಬೆಂಕಿಗೆ ಯಾವತ್ತೂ ಗೇರು ಬೀಜ ಹಾಕಬಾರ್ದು. ಕೆಂಡ ಆದಮೇಲೆ ಗೇರು ಬೀಜ ಹಾಕಬೇಕು. ಹಾಕಿ ಒಂದು 5 ನಿಮಿಷಕ್ಕೆ ತೆಗೆದು ಬಿಡಬೇಕು. ಇನ್ನೊಂದು ಮೇನ್ ಏನಪ್ಪ ಅಂದರೆ ಗೇರು ಬೀಜ ಡಬ್ ಅಂತ ಹೊಡೆಯುತ್ತೆ ಬೆಂಕಿಯಲ್ಲಿ ಹಾಕಿದಾಗ. ಹಾಗಾಗಿ ಹುಷಾರಾಗಿರಬೇಕು. ಮಕ್ಕಳನ್ನೆಲ್ಲ ಸ್ವಲ್ಪ ದೂರನೇ ನಿಲ್ಲಿಸ್ಬೇಕು. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೂ ಏನಾಗಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ದೊಡ್ಡವ್ರು ಸುಮ್ಮನೆ ಹೇಳಲ್ಲ. ಎಷ್ಟು ಟೇಸ್ಟಾಗಿರುತ್ತೆ ಈ ಗೇರು ಬೀಜ ಅಂದರೆ. ಸುಟ್ಟು ತಿನ್ನೋ ಮಜಾನೇ ಬೇರೆ. ದುಡ್ಡು ಕೊಟ್ಟು ಅಂಗಡಿಯಿಂದ ತಂದು ಫ್ರೈ ಮಾಡಿದ್ರೂ ಇಂಥ ಟೇಸ್ಟ್ ಸಿಗಲ್ಲ ನಿಮಗೆ. ನಾವು ಸಣ್ಣವ್ರಿರ್ತಾ ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ನಮಗೆ ಸುಟ್ಕೊಡ್ತಾಯಿದ್ರು. ಈಗ ಈ ಗೇರು ಬೀಜ ಸುಡುವಾಗ ನನಗೆ ನೆನಪಾಗ್ತಾ ಉಂಟು. ದುಡ್ಡು ಕೊಟ್ಟರೆ ಸಿಗುತ್ತೆ, ಆದರೆ ಈ ಟೇಸ್ಟ್ ಯಾರು ಕೊಡೋದಕ್ಕಾಗಲ್ಲ. ಥ್ಯಾಂಕ್ ಯು ವಾಚಿಂಗ್.